ನಿನ್ನೆ ಕಿತ್ತಾಕ್ಬೋದು ಇನ್ನೇನು ಉಂಟಾಯ್ತು ಅಜ್ಜಿ ಬಂದೈತೆ ಅಜ್ಜಿ ಅಂತೆ ಅಜ್ಜಿ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಪೂರ್ವ ತ್ರಿಶೂಲ್ ನವೀನ್. ನಮ್ಮ ತಮ್ಮನೇ ನೋಡೇ ನಿಮಗೆ ಗೊತ್ತಾಗಿರ್ಬೋದು ನಮ್ಮ ಪಾಪುಗೆ ಹುಷಾರಿಲ್ಲ, ಅಡ್ಮಿಟ್ ಮಾಡಿದ್ದೀವಿ ಅಂತ. ಹೌದು, ಯಾಕೆ ಅಂದರೆ ನಮ್ಮ ಪಾಪುಗೆ ತುಂಬ ಅಂದರೆ ತುಂಬ ಜ್ವರ ಬಂದ್ಬಿಟ್ಟಿತ್ತು. ಅದಕ್ಕೋಸ್ಕರ ಬಂದು ಅಡ್ಮಿಟ್ ಮಾಡಿದ್ವಿ. ಆಮೇಲೆ ಹೇಳಿದ್ರು ವೈರಲ್ ಫೀವರ್ ಅಂತೇಳಿ. ಸೊ ಅದಕ್ಕೆ ಒಂದು 2-3 ಡೇಸ್ ಅಡ್ಮಿಟ್ ಆಗಿದ್ವಿ. ನನಗೆ ಈ ವರ್ಷನೇ ಸರಿ ಇಲ್ವಾ ಏನಂತಲೇ ಗೊತ್ತಾಗಲಿಲ್ಲ. ಯಾಕೆ ಅಂದರೆ ಕ್ಯಾಲೆಂಡರ್ ಇಯರ್ ನಾವೇನು ಸೆಲೆಬ್ರೇಟ್ ಮಾಡ್ತೀವಿ ಹೊಸ ವರ್ಷ ಅಂತ, ಆವಾಗಲೂ ಅಷ್ಟೇ ನಾನು ಜಾನ್ ಫಸ್ಟು ಕೂಡ ನಮ್ಮ ಪಾಪನ ಅಡ್ಮಿಟ್ ಮಾಡಿದ್ದೆ. ಮತ್ತು ಇವಾಗ ನಾವು ನಮ್ಮ ಹೇಗೆ ಮಾಡ್ತೀವಿ, ನಮ್ಮ ಯುಗಾದಿನೇ ನಮ್ಗೆ ಹೊಸ ವರ್ಷ ಅಂತ ಇವಾಗಲೂ ಕೂಡ ಅಡ್ಮಿಟ್ ಮಾಡಿದ್ದೀನಿ. ಅದಕ್ಕೆ ನಂಗೆ ತುಂಬ ಬೇಜಾರಾಗ್ತಿತ್ತು. ನಮ್ಮ ಪಾಪು 2 ಟೈಮ್ ಕೂಡ ಇಲ್ಲೇ ಮಣಿಪಾಲ್ ಹಾಸ್ಪಿಟಲೇ ಅಡ್ಮಿಟ್ ಮಾಡಿದ್ದೀನಲ್ಲ ಅಂತ. ಮತ್ತು ನಮ್ಮ ಪಾಪದು ಡ್ರಿಪ್ಸ್ ಎಲ್ಲ ಹಾಕ್ಸ್ಕೊತಾನೆ ಇರಲಿಲ್ಲ, ತುಂಬ ಹಠ ಮಾಡ್ತಿದ್ರು. ಅದಕ್ಕೋಸ್ಕರ ಬಿಚ್ಚಿಸಿ ಸ್ವಲ್ಪ ಓಡಾಡಿಸೋದು. ಈಗ ಊಟ ತಿನ್ನಿಸ್ಬೇಕಂದ್ರೆ ಅದನ್ನು ಬಿಚ್ಚಿಸೋದು, ಹೊರ್ಗಡೆ ಎಲ್ಲ ಓಡಾಡಿಸ್ಕೊಬರೋದು, ಊಟ ತಿನ್ನಿಸೋದು, ಲಿಫ್ಟಿಗೆಲ್ಲ ಕರ್ಕೊ-ಹೋಗೋದು, ಆ ಥರ ಮಾಡ್ತಿದ್ದೆ. ಮೊದಲನೇ ದಿನ ಅಂತೂ ನಾನು ನವೀನವ್ರು ಇಬ್ಬರೇ ಇದ್ದಿದ್ದು. ಆವಾಗಂತೂ ನಮಗಂತೂ ಸಖತ್ತು ಕಾಟ ಕೊಟ್ಬಿಟ್ರು. ಇಲ್ಲಿ ಏನು ಕೈಗೆ ಅದು ಹಾಕಿದಾರೋ ಕ್ಯಾನೋಲ, ಅದು ರಿಮೂವ್ ಮಾಡ್ತಿದ್ದಾರೆ. ರಿಮೂವ್ ಮಾಡುವಾಗಂತೂ ಪಾಪ ನಮ್ಮ ಪಾಪ ಮತ್ತೆ ಹೇಳೋಕ್ಕೆ ಶುರು ಮಾಡ್ಕೊಬಿಟ್ಟಿದ್ರು. ಅದಾದಮೇಲೆ ಅವ್ರ ಅಜ್ಜಿ ಏನೇನೋ ಕೊಟ್ಟು ಎಲ್ಲ ಸಮಾಧಾನ ಮಾಡಿ ಸುಮ್ಮನಿರ್ಸಿದ್ರು. ಅವ್ರ ಅಜ್ಜಿ ನೆಕ್ಸ್ಟ್ ಡೇಗೆ ಬಂದರು, ಅಜ್ಜಿ ಮತ್ತು ಸುನಿಧಿ. ಅವರಿಬ್ಬರು ಬಂದಮೇಲೆ ಸ್ವಲ್ಪ ಮತ್ತೆ ರಿಲೀಫ್ ಆಗಿ ಆಟಾಡ್ತಾ ಇದ್ದಾರೆ. ಒಂದು ಸ್ವಲ್ಪ ಹುಷಾರಿಲ್ಲ ಅಂದರೆ ಅಮ್ಮ ಅಮ್ಮ ಅಂತ ಹೇಳ್ತಿರ್ತಾರೆ. ಪರವಾಗಿಲ್ಲ, ಒಂಚೂರು ಚೆನ್ನಾಗಾಗಿದ್ದಾರೆ ಅಂದರೆ ಮತ್ತೆ ಫುಲ್ ಆ್ಯಕ್ಟಿವ್ ಆಗಿಬಿಡ್ತಾರೆ. ಇದು ಆ್ಯಕ್ಚುಲಿ ಹಾಸ್ಪಿಟ್ಲಲ್ಲೇ ಕೊಟ್ಟಿದ್ದು ಫುಡ್ಡು. ನಾವು ಅಲ್ಲಿ 2-3 ಡೇಸ್ ಇದ್ದು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬಂದಾದಮೇಲೆ ಯುಗಾದಿ ಹಬ್ಬ ಇತ್ತಲ್ವ, ನೆಕ್ಸ್ಟ್ ಡೇ ಅದಕ್ಕೋಸ್ಕರ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇದು ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ವಿಡಿಯೋ. ನಾವು ಹೇಳೋಷ್ಟರಲ್ಲಿ ಅಪ್ಪ ಆಲ್ರೆಡಿ ತೋರಣ ಎಲ್ಲ ಕಟ್ಟಿ ರೆಡಿ ಮಾಡ್ತಿದ್ರು. ಯಾಕೆ ನಾನು ಇದ್ದಿದ್ದು ಲೇಟು, ಏನಕ್ಕೆ ಅಂದರೆ ಪಾಪು ನೈಟೆಲ್ಲ ಸ್ವಲ್ಪ ನಿದ್ದೆ ಮಾಡಿರಲಿಲ್ಲ ಮತ್ತು ಜ್ವರ ಬಂದಿತ್ತು. ಹಂಗಾಗಿ ನೈಟೆಲ್ಲ ಎಚ್ಚರ ಇದ್ದವ್ರಿಗೆ ಟೈಮ್ ಕರೆಕ್ಟಾಗಿ ಸಿರಪ್ ಹಾಕ್ತಿದ್ದು. ಮತ್ತು ನಾನೇನಾದ್ರು ಬೇಗ ಇದ್ದರೆ ಅವರು ಬೇಗ ಹೇಳ್ತಾರಲ್ಲ, ಅದಕ್ಕೋಸ್ಕರ ಸ್ವಲ್ಪ ನಿಧಾನ ಇದ್ದಿದ್ದು. ತೋರಣ ಎಲ್ಲ ಕಟ್ಟಾದಮೇಲೆ ಮನೇಲಿ ಒಂದು ಹಲಸಿನಹಣ್ಣು ಇತ್ತಂತೇಳಿ ಕಟ್ ಮಾಡ್ತಿದ್ದಾರೆ. ನಾನೇನು ಯುಗಾದಿ ಹಬ್ಬಕ್ಕೆ ಎಣ್ಣೆ ಹಚ್ಚೋಕ್ಕಾಗಲ್ವಲ್ಲ ಅಂತೇಳಿ ಸ್ವಲ್ಪ ಮೈಗೆ ಸ್ವಲ್ಪ ಎಣ್ಣೆ ಹಚ್ಚಿದ್ರೆ ಡಾಕ್ಟರ್ನ ಬಂದಿದ್ದೆ ಎಣ್ಣೆ ಹಚ್ಬೋದಾ ಅಂತೇಳಿ. ಪಾಪುಗೆ ಎಣ್ಣೆ ಎಲ್ಲ ಹಚ್ಚಾದ್ಮೇಲೆ ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ನಾನು ಊರಿಗೆ ಹೋಗ್ತಾಯಿದ್ದೀನಿ. ಯಾಕೆಂದರೆ ನಾವಿಲ್ಲಿ ಯುಗಾದಿ ಹಬ್ಬ ಮಾಡೋದಿಲ್ಲ, ಮತ್ತು ಮನೇಲಿ ಯಾರಿಗೂ ಯುಗಾದಿ ಹಬ್ಬ ಮಾಡೋ ಮೂಡ್ ಕೂಡ ಇರಲಿಲ್ಲ. ಏಕೆಂದರೆ ಪಾಪು ಹುಷಾರಿಲ್ಲದೆ ಇದ್ದಿದ್ದರಿಂದ ಸ್ವಲ್ಪ ಬೇಜಾರಾಗಿತ್ತು ಮನೇಲಿ ಎಲ್ರಿಗೂ. ಅದಕ್ಕೆ ನಾವು ಊರಿಗೆ ಹೋಗ್ತಾಯಿದ್ದೀನಿ. ನಮ್ಮ ಪಾಪು ನೋಡಿ ಅಷ್ಟೊತ್ತಿನ ಕೂಗಿದ್ರು ಹೇಳ್ತಿರ್ಲಿಲ್ಲ, ವಿಡಿಯೋ ಮಾಡ್ತಾಯಿದ್ದೀನಿ ಅಂದ ತಕ್ಷಣ ಹೇಳ್ತಾ ಇದ್ದಾರೆ. ನಾವು ಊರಿಗೆ ಹೋಗೋಷ್ಟರಲ್ಲಿ ಆಲ್ರೆಡಿ ಎಲ್ಲ ಎಡೆ ಇಕ್ಕೋದಕ್ಕೆ ರೆಡಿ ಮಾಡ್ಕೋತಾ ಇದ್ರು. ನಮ್ಮಮ್ಮ ಆಲ್ರೆಡಿ ದೀಪ ಎಲ್ಲ ಹಚ್ಚಿದ್ರು. ಇಲ್ಲಿ ನಮ್ಮ ಅಜ್ಜಿ ಎಲ್ಲ ರೆಡಿ ಮಾಡ್ಕೊಂಡ್ರು. ಅದಾದಮೇಲೆ ಎಲ್ಲರೂ ಪೂಜೆ ಮಾಡ್ತಾಯಿದ್ದಾರೆ. 1 by 1 ಎಲ್ಲರೂ ಪೂಜೆ ಮಾಡ್ತಾರೆ. ಅದಾದಮೇಲೆ ನಾನು ಮತ್ತು ನಮ್ಮ ಪುಟಾಣಿ ಪೂಜೆ ಮಾಡೋಕ್ಕೆ ಹೋದ್ವಿ. ಇಲ್ಲಿ ನಮ್ಮ ಪುಟಾಣಿ ಪೂಜೆ ಮಾಡ್ತಾಯಿದ್ದಾರೆ. ನಾವಿಲ್ಲಿ ನಮ್ಮ ತಾತ ಅವ್ರಿಗೆ ಎಡೆ ಇಕ್ತೀವಿ. ನಮ್ಮ ತಾತ ಮತ್ತು ಅವರ ತಂದೆ ತಾಯಿಗೆ ಎಲ್ಲ ಎಡೆ ಇಕ್ಕಾದ್ಮೇಲೆ ಹೊರಗಡೆ ಬಂದು ಒಂದು 10 ಮಿನಿಟ್ಸ್ ಕೂತ್ಕೋತೀವಿ. ಇಲ್ಲಿ ನಮ್ಮ ಅಪ್ಪ, ನಮ್ಮಮ್ಮ, ನನ್ನ ತಮ್ಮ ಎಲ್ಲರೂ ಇದ್ದಾರೆ. ನಮ್ಮ ಪಾಪು ನೋಡಿ ಇಲ್ಲಿ ಆಲ್ರೆಡಿ ಆಟಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾರೆ. ಸ್ವಲ್ಪ ಹುಷಾರಾದರೆ ಸಾಕು ಆಟಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ. ಅದಾದಮೇಲೆ ನಾನು ನಮ್ಮ ಆಂಟಿ ಮನೆ ಕರ್ಕೋದೆ. ಇಲ್ಲೇ ಪಕ್ಕದಲ್ಲಿ ನಮ್ಮ ಸಂಜು ಅವ್ರದ್ದು ಮನೆ, ಇಲ್ಲಿಗೆ ಕರ್ಕೊಂಡು ಬಂದೆ. ನಮ್ಮ ಸಂಜು ರೆಡಿ ಆಗಿ ಬಂದಿದ್ರು. ಬೆಳಿಗ್ಗೆ 1 ಗಂಟೆಯಲ್ಲಿ ರೆಡಿ ಆಯ್ತೀನಿ ಅಂತ ಬಂದರು. ಇನ್ನೂ ರೆಡಿ ಆಗಿಲ್ಲ, ನೋಡೋಣ ಹೆಂಗೆ ಆಗ್ತಿದ್ದಾರೆ ಅಂತ. ನೋಡಿ ಇವರು ರೆಡಿ ಆದಮೇಲೆ ಇಲ್ಲಿ ಬಂದು ಫೋಟೋಶೂಟ್ ಮಾಡಿಸ್ಕೋತಿದ್ದಾರೆ. ರೀಲ್ಸು ಫೋಟೋಸು
ಎಲ್ಲ ತೆಗೆಸ್ಕೊತಿದ್ದಾರೆ. ನಮ್ಮ ದಿಶು ಇನ್ನೂ ರೆಡಿಯಾಗಿರಲಿಲ್ಲ, ಅದಕ್ಕೆ ನಮ್ಮ ದಿಶು ಇಲ್ಲಿ ವಿಡಿಯೋದಲ್ಲಿ ಎಲ್ಲೋ ಇಲ್ಲ. ನನ್ನ ಮಗ ನೋಡಿ ಇಲ್ಲಿ ಆಟ ಆಡ್ತಾಯಿದ್ದಾರೆ. ನಾನು ಪಾಪನ ಕರ್ಕೊಂಡು ಬೇಗ ಬಂದುಬಿಟ್ಟೆ ನಮ್ಮ ದಿಶು ಬರೋಷ್ಟರಲ್ಲಿ. ಏಕೆಂದರೆ ನಮ್ಮ ಪಾಪುಗೆ ಆಲ್ರೆಡಿ ಸ್ವಲ್ಪ ಜ್ವರ ಆಲ್ರೆಡಿ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು, ಅಳ್ತಿದ್ರು ನಮ್ಮ ಆಂಟಿ. ಅದಕ್ಕೆ ಬನ್ನಿ ಇಲ್ಲಿ ಸ್ವಲ್ಪ ಮೇಕೆ ಜೊತೆ ಆಟ ಆಡಿಸ್ತೀನಿ ಅಂತ ಹೇಳ್ಬಿಟ್ಟು ಆಟ ಆಡಿಸ್ತಿದ್ರು. ನಾನು ಅದಕ್ಕೆ ಬೇಗ ಕರ್ಕೊಂಡು ಬಂದ್ಬಿಟ್ಟೆ ನಮ್ಮ ಪಾಪುನ. ಮತ್ತು ಜ್ವರ ಬಂದ್ಬಿಟ್ಟಿತ್ತು, ವೆದರೆಲ್ಲ ಚೇಂಜ್ ಆದರೆ ಅಂತ ನಾನು ಅಲ್ಲಿ ಉಳ್ಕೊಳ್ಳಿಲ್ಲ. ಊರಿಗೆ ಬಂದ್ವಿ. ಬಂದಾದ್ಮೇಲೆ ನೆಕ್ಸ್ಟ್ ಡೇ ನಮ್ಮ ಊರಲ್ಲಿ ಮಾರಿ ಹಬ್ಬ ಮಾಡ್ತಾರೆ. ನಮ್ಮ ಊರಲ್ಲಿ ಯಾವಾಗಲೂ ಯುಗಾದಿ ಆದಮೇಲೆ ಮಾಡೋದು. ನನ್ನ ತಮ್ಮ ಬಂದು ಕರ್ಕೊಂಡು ಹೋಗ್ತಿದ್ದಾರೆ. ನಾವು ಊರಿಗೆ ಹೋಗೋಷ್ಟರಲ್ಲಿ ಆಲ್ರೆಡಿ ನಮ್ಮಮ್ಮ ತೊಂಬಿಟ್ಟೆಲ್ಲ ರೆಡಿ ಮಾಡಿದರು. ನಾವಿಲ್ಲಿ 4 ತೊಂಬಿಟ್ಟು ಮಾಡ್ತೀವಿ. ಏನಕ್ಕೆ ಅಂದರೆ 2 ಬಂದು ಬನಂತಮ್ಮಂಗೆ, ಇನ್ನೆರಡು ಬಂದು ಮಾರಮ್ಮಂಗೆ ಮಾಡ್ತೀವಿ. ನಮ್ಮಮ್ಮ ನೋಡಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಎಲ್ಲ ಆದಮೇಲೆ ನಮ್ಮ ಪಾಪು ಇಲ್ಲಿ ಫುಲ್ಲು ಆ್ಯಕ್ಟಿವ್ ಆಗಿ ಆಟ ಆಡ್ತಾಯಿದ್ರು. ನಮ್ಮ ಸಂಜನಾ ತೊಂಬಿಟ್ಟೋರಕ್ಕೆ ಯಾವ ಬಟ್ಟೆ ಹಾಕೊಳ್ಳಿ ಅಂತ ಹೆಂಗೆಲ್ಲ ಕಿತ್ತಿ ಅಂಟವಳೆ ಅಂತ ಇಷ್ಟು ಡ್ರೆಸ್ ಇಟ್ಕೊಂಡು ಯಾವ ಡ್ರೆಸ್ ಹಾಕೊಳ್ಳಿ ಅಂತ ಹುಡುಕ್ತಾವಳೆ ನೋಡಿ. ಇಷ್ಟು ಡ್ರೆಸ್ ಹಾಕೊಂಡು ನೋಡಿ ಅಕ್ಕ ಹಿಂಗೊಂದು ಕ್ಯಾಂಡಿಡ್ ಫೋಟೋ ತೆಗಿ, ನಾನು ಹಿಂಗೆ ಅಂತೀನಿ ಅಂತವಳೆ. ಇಲ್ದೇ ಇರೋದ್ರೆ ಹೇಳ್ಬಾರ್ದು, ಇರೋದು ಹೇಳ್ಬೇಕು, ಸತ್ಯ ಹೇಳ್ಬೇಕು. ಸತ್ಯವೇ ನಮ್ಮ ತಾಯಿ ತಂದೆ. ಈಗ ಹೇಳಿ ಯಾವ ಬಟ್ಟೆ ಹಾಕ್ಲಿ ಅಂತ. ನಮ್ಮ ಸಂಜು ಅಕ್ಕ ಡ್ರೆಸ್ ಸೆಲೆಕ್ಟ್ ಮಾಡಿ ಅಂದ್ಲು, ಅದಕ್ಕೋಸ್ಕರ ಬಂದಿದ್ದೆ ಅಷ್ಟೇ. ಸುಮ್ಮನೆ ರೇಗಿಸ್ತಿದ್ದೆ ನಮ್ಮ ಸಂಜುನ. ನಾನು ನಮ್ಮ ಅಕ್ಕವ್ರ ಊರಿಗೆ ಹೋಗಿದ್ದೆ. ಅಲ್ಲಿಂದ ಬರೋಷ್ಟರಲ್ಲಿ ಆಲ್ರೆಡಿ ಟೈಮ್ ಆಗ್ಬಿಟ್ಟಿತ್ತು. ಎಲ್ಲ ಆರ್ತಿ ಎಲ್ಲ ನಮ್ಮ ಬೀದಿಯವ್ರನ್ನೆಲ್ಲ ಬಂದಿದ್ರು. ಆ್ಯಕ್ಚುಲಿ ನಮ್ಮ ಸಂಜು ನೋಡಿ ಕೊನೆಗೂ ಒಂದು ಡ್ರೆಸ್ ಸೆಲೆಕ್ಟ್ ಮಾಡ್ಕೊ ಹಾಕ್ಕೊಂಡಿದ್ದಾಳೆ. ಇದು ಬಂದು ನನ್ನ ತಮ್ಮನ ಮದುವೆದು. ಇದು ಟಿಶ್ಯೂ ಸಿಲ್ಕ್ ಸ್ಯಾರಿ ತೊಗೊಂಡು ಇದು ಡ್ರೆಸ್ನ ರೆಡಿ ಮಾಡಿಸ್ಕೊಂಡಿದ್ದು ಇವಳು ನನ್ನ ಫ್ರೆಂಡು. ನಮ್ಮ ಬೀದಿಯವರೆಲ್ಲ ಆಲ್ರೆಡಿ ಇಲ್ಲಿ ಬಂದು ನಿಂತಿದ್ದಾರೆ ನೋಡಿ. ವಾಲ್ಗ ಡೋಲು ಎಲ್ಲ ಮಾಡಿಕೊಂಡು ಆ ಬೀದಿಯವ್ರನ್ನ ಕರ್ಕೊಬರೋದು. ನಮ್ಮ ದಿಶು ಇರಲಿಲ್ಲ, ನಮ್ಮ ದಿಶು ಕಾಲೇಜ್ಗೆ ಹೋಗಿದ್ಲು. ನಮ್ಮ ಸಂಜುಗೆ ರಜೆ ಇತ್ತು, ಅದಕ್ಕೆ ಆರ್ತಿನ ನಮ್ಮ ಸಂಜೆ ಹೋಗ್ತಿದ್ದಾಳೆ. ನಮ್ಮ ದಿಶು ಇದ್ದಿದ್ರೆ ನಮ್ಮ ಆಂಟಿಯರ್ದೊಬ್ರದ್ದು ನಮ್ಮೂರಲ್ಲಿ ಹೇಗೆ ಅಂದರೆ ಎಲ್ಲ ಬೀದಿಯವ್ರನ್ನೂ ಕರ್ಕೊಂಡು ಬಂದು ಒಂದು ಕಡೆ ಇಲ್ಲಿ ಸ್ಟಾಪ್ ಮಾಡಿಬಿಟ್ಟು ಆಮೇಲೆ ಎಲ್ಲ ಬೀದಿಯವರು ಬಂದ ಮೇಲೆ ಇಲ್ಲಿ ಕರ್ಕೊಬರ್ತಾರೆ. ಅವ್ರು ಬರೋಷ್ಟರಲ್ಲಿ ಇಲ್ಲಿ ಮಡಿಯೆಲ್ಲ ಹಾಸಿ ರೆಡಿ ಮಾಡ್ತಿದ್ದಾರೆ. ಆರ್ತಿನ ಕೆಳಗಡೆ ಮಡಗಲ್ಲ, ಇವರು. ನಮ್ಮೂರಲ್ಲಿ ಬನಂತಮ್ಮ ದೇವಸ್ಥಾನ ಇಲ್ಲ. ಏನಿಲ್ಲೊಂದು ಮರ ಇದೆ, ಅರಳಿ ಮರ, ಬನ್ನಿ ಮರ ಮತ್ತು ಬೇವಿನ ಮರ, 3 ಕೂಡ ಒಂದೇ ಮರದಲ್ಲಿದೆ. ಇಲ್ಲೇ ನಾವು ಯಾವಾಗಲೂ ಬನಂತಮ್ಮನ ಆಚರಿಸೋದು. ಇಲ್ಲಿ ನನ್ನ ತಂಗಿ ತೊಗೊಬಂದು ಆರತಿ ಮಡಗೋದ್ಲು. ನಾನು ಯಾವಾಗಲೂ ಮುಂದೆ ಲೈನಲ್ಲೇ ಇರಬೇಕಂತ ಹೇಳ್ಬಿಟ್ಟು ನಾವು ತೊಗೊಬರ್ತಿದ್ದಾಗಲೂ ಅಷ್ಟೇ ಮುಂದೆ ಲೈನಲ್ಲೇ ಕೂತ್ಕೋತಿದ್ದು. ಇವಾಗಲೂ ಅಷ್ಟೇ ನನ್ನ ತಂಗಿ ಬರೋದಕ್ಕಿಂತ ಮುಂಚೆ ನಾನು ಆಲ್ರೆಡಿ ಇಲ್ಲಿ ಬಂದು ನಿಂತಿದ್ದೆ. ಅದಾದಮೇಲೆ ನನ್ನ ತಂಗಿ ತೊಗೊಬಂದು ಆ ಜಾಗದಲ್ಲಿ ಮಡಗೋದ್ಲು. ಅಷ್ಟರಲ್ಲಿ ನಮ್ಮ ದಿಶುನು ಕಾಲೇಜಿಂದ ಬಂದು ರೆಡಿಯಾಗಿ ಬಂದು ಅವಳು ಬಂದು ವಿಡಿಯೋ ಎಲ್ಲ ಮಾಡ್ಕೋತಾ ಇದ್ದಾಳೆ. ಇಲ್ಲಿ ನೋಡಿ ಪೂಜೆ ಮಾಡ್ತಾ ಇದ್ದಾರೆ. ನಾನು ನಮ್ಮ ಪಾಪನ ನಮ್ಮ ಅಮ್ಮನ ಹತ್ರ ಬಿಟ್ಟಿದ್ದೆ, ಅವ್ರು ಒಳಗೆ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ರು. ಅದಕ್ಕೆ ಹೋಗಿ ನಮ್ಮ ಅಮ್ಮನಿಂದ ಕರ್ಕೊಂಡು ಬಂದೆ. ನೋಡಿ ಟೈಮ್ ಹೋಗಿತಾ ಇದ್ದಾರೆ. ಪೂಜೆ ಎಲ್ಲ ಆದಮೇಲೆ ಇಲ್ಲಿ ಆರತಿ ಕೊಟ್ಟು ತೀರ್ಥ ಹಾಕ್ತಾರೆ. ತೀರ್ಥ ಎಲ್ಲ ಹಾಕಾದ್ಮೇಲೆ ಒಂದು ಕಡೆಯಿಂದ ಸ್ಟಾರ್ಟ್ ಮಾಡ್ತಾರೆ. ಒಬ್ಬೊಬ್ಬರು ಕಾಯಿ ಕೆಚ್ಕೊ ಹೋಗ್ತಾರೆ. ಕಾಯಿ ಕೆಚ್ಚಾದ್ಮೇಲೆ ಒಂದು ಕಡೆಯಿಂದ ಒಬ್ಬರು ಹಂಗೇನೆ ಏನು ನಾವು ಹೂ ಸಿಕ್ಸಿದ್ದೀವಿ ತೊಂಬಿಟ್ಗೆ ಅದೆಲ್ಲ ಈಸ್ಕೊಂಡು ಹೋಗ್ತಾರೆ. ಇನ್ನೊಬ್ಬೊಬ್ಬರು ಬಾಳೆಹಣ್ಣು ಮುರಿತಾರೆ, ಒಬ್ಬೊಬ್ಬರು ಗಂಧದ ಕಡ್ಡಿ ಕರ್ಪೂರ ಅದನ್ನೆಲ್ಲ ಈಸ್ಕೊತಾರೆ. ಮತ್ತು ಇದೆಲ್ಲ ಆದಮೇಲೆ ಇನ್ನಿಬ್ಬರು ಬಂದು ಬಟ್ಟೆ ಇಟ್ಕೊಂಡು ತೊಂಬಿಟ್ಟೆಲ್ಲ ಸ್ವಲ್ಪ ಇಸ್ಕೊಂಡು ಹೋಗ್ತಾರೆ. ಅದಾದಮೇಲೆ ಎಲ್ರದ್ದು ಪೂಜೆ ಎಲ್ಲ ಸಾಮಾನು ತೊಗೊಂಡಾದಮೇಲೆ ಇಲ್ಲಿ ದೇವ್ರಿಗೆ ಏನು ಮರಿನ ಬಲಿ ಕೊಡ್ತಾರೋ ಅದನ್ನು ಮಾಡ್ತಾಯಿದ್ದಾರೆ. ಹೂ ಬಲಿ ಕೊಡೋವರೆಗೂ ಇರಲಿಲ್ಲ, ಹೋದ್ವಿ. ಏಕೆಂದರೆ ಮಾರೇಗುಡಿಗೆ ಮತ್ತೆ ತಗೋಗ್ಬೇಕಲ್ವ, ಅದಕ್ಕೋಸ್ಕರ ನಾವಿಲ್ಲಿ ಹೊರಟೋದ್ವಿ ಬೇಗ.
ಮರಿ ಜೊತೆಗೆ ಕೋಳಿನೂ ಒಪ್ಪಿಸೋರು ಒಪ್ಪಿಸಿ ಪೂಜೆ ಮಾಡ್ತಾರೆ. ನಾವೇನು ಈ ಸಲ ಕೋಳಿ ಏನು ಕೊಡಲಿಲ್ಲ. ನಾವು ಮನೆಗೆ ಬರೋಷ್ಟರಲ್ಲಿ ಆಲ್ರೆಡಿ ನಮ್ಮ ಆಂಟಿಯವರೆಲ್ಲ ಮಾರಿಗುಡಿಗೆ ಹೋಗ್ತಾಯಿದ್ರು. ಅಷ್ಟರಲ್ಲಿ ಮತ್ತೆ ನನ್ನ ತಂಗಿನೂ ಹೋಗಿ ತೊಗೊಂಡು ಬಂದ್ಲು ನಮ್ಮ ಸಂಜು. ನೋಡಿ ಆಲ್ರೆಡಿ ಟೈಮ್ ಆಗಿದೆ ಅಂತೇಳಿ ಬೇಗ ಹೋಗ್ತಿದ್ದಾರೆ. ಇದು ಮಾರಿಗುಡಿ ದೇವಸ್ಥಾನ, ಇದು ಬಿಸಿಲು ಮಾರಮ್ಮನ ಗುಡಿ. ಇಲ್ಲಿ ಮಾರಿಗುಡಿ ಹತ್ರನೂ ಕೂಡ ಅದೇ ರೀತಿ ಸೇಮ್ ಅಲ್ಲಿ ಯಾವ ರೀತಿ ಮಾಡಿದ್ರು ಇಲ್ಲೂ ಅದೇ ರೀತಿ ಮಾಡ್ತಾರೆ. ಪೂಜೆ ಎಲ್ಲ ಮಾಡಿ ನಾವೀ ಸಲ ಕೋಳಿ ಎಲ್ಲ ಕೊಟ್ಟು ಪೂಜೆ ಮಾಡಿಸ್ಲಿಲ್ಲ. ಏನಕ್ಕೆ ಅಂದರೆ ನಮ್ಮ ಪಪ್ಪಂಗೆ ಸ್ವಲ್ಪ ಹುಷಾರಿರಲಿಲ್ಲ ಅಂತ ಬೆಳಿಗ್ಗೆ ಹಾಸ್ಪಿಟಲ್ಗೆ ಹೋಗಬೇಕಿತ್ತು. ಹಂಗಾಗಿ ನಾವೇನು ಮಾದೇಶ್ಪುರದಲ್ಲೂ ಕೂಡ ಅಷ್ಟು ಜೋರಾಗಿ ಸಲ ಹಬ್ಬ ಮಾಡಲಿಲ್ಲ. ಇಲ್ಲಿ ನನ್ನ ತಮ್ಮ ಮತ್ತು ಎಲ್ಲರೂ ನಿಂತಿದ್ದಾರೆ, ಅವ್ನ ಫ್ರೆಂಡ್ಸ್ ಎಲ್ಲ. ನಮ್ಮ ಪಾಪು ನೋಡಿ ನಮ್ಮಮ್ಮ ಎತ್ಕೊಂಡೈತೆ, ಹಂಗಾರು ಅಳ್ತಾ ಇದ್ದಾರೆ. ಇಲ್ಲೂ ಕೂಡ ಪೂಜೆ ಎಲ್ಲ ಆದಮೇಲೆ ಆರತಿ ಎಲ್ಲ ಕೊಟ್ಟಾದ್ಮೇಲೆ ಕಾಯಿ ಹೊಡಿತಿದ್ದಾರೆ. ಚಿಕ್ಕ ಚಿಕ್ಕ ಹುಡುಗರು ಇರ್ತಾರಲ್ಲ, ಅವ್ರಿಗೆ ಈ ಕಾಯಿದ್ದೆಲ್ಲ ಹೊಡೆಯೋದಂದರೆ ಕ್ರೇಜು. ಮತ್ತು ನಮ್ಮ ಊರಲ್ಲಿ ನೋಡಿ ಎಲ್ಲ ಮನೆ ಹತ್ರನೂ ಪಕ್ಷಿಗಳಿಗೋಸ್ಕರ ಈ ಥರ ಮಾಡಿದ್ದಾರೆ. ಅದು ನಂಗೆ ತುಂಬ ಇಷ್ಟ ಆಯಿತು. ನಾನು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಇನ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ